ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಆಫ್ಟರ್ 365 ಡೇಸ್ ಏನು ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಏನೋ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ. 365 ಡೇಸ್ 300 ಡೇಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ 300 ಇನ್ನೊಂದು 65 ಡೇಸು. ಸೊ 365 ಆದಮೇಲೆ ಏನು ಮಾಡ್ಬೋದು ಅಂದರೆ ನಾನು ಏನು ಮಾಡ್ತೀನಿ, ವ್ಲಾಗ್ ನಿಲ್ಲಿಸ್ಬಿಡ್ತೀನ, ಏನು ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಈ 365 ಡೇಸಲ್ಲಿ ಯಾವುದು ಒಳ್ಳೆ ಕಂಟೆಂಟೇ ಕೊಟ್ಟಿಲ್ಲ. ನಾನು ಒಳ್ಳೆ ಕಂಟೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಅಂದರೆ ವ್ಲಾಗ್ ಮಾಡಬೇಕಂದ್ರೆ ನಾನು ಮನೆಗೆ ಹೋಗಬೇಕು. ಸೊ ಮನೆಯಲ್ಲೇ ಅಂದರೆ ಫ್ಯಾಮಿಲಿ ಟೈಪ್ ವ್ಲಾಗ್ ಆಗುತ್ತೆ. ನಾನು ಒಬ್ಬನೇ ಇದ್ಕೊಂಡು ಎಂಟರ್ಟೈನ್ ಮಾಡ್ತೀನಿ ಅಂದರೆ ಅದು ವ್ಲಾಗ್ ಅಂತೂ ಆಗೋಲ್ಲ ಬಿಡಿ. ಸೊ ಬೇರೆನೇ ಟ್ರೈ ಮಾಡಬೇಕಾಗುತ್ತೆ. ಜೊತೆಗೆ ಏರ್ ಕಟ್ ಮಾಡ್ತೀನಿ ಅಂತ ಏನೋ ಹೇಳಿದ್ದೆ, ಆದರೆ ಇವಾಗೇನೋ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಆದರೂ ಮಾಡ್ತಾಯಿದ್ದೀನಿ. ಒಂದು 2-3 ದಿನ ಅಷ್ಟೇ. 2-3 ದಿನ ಆದಮೇಲೆ ನನ್ನ ಲುಕ್ ಫುಲ್ ಹೋಗ್ಬಿಡುತ್ತೆ. ಸೊ ಅಂದರೆ ಹೆಂಗಿರೋದು ಗೊತ್ತಿಲ್ಲ. ಅಂದರೆ ಫುಲ್ ಏರ್ ಫಾಲೆಲ್ಲ ಆಗ್ತಾಯಿದೆ. ಅದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾನು ಏರ್ ಕಟ್ ಮಾಡಲೇಬೇಕಾಗತ್ತೆ. ಅದೇ ಲಾಸ್ಟ್ ಆಪ್ಷನ್. ಇದೊಂದು ಲೊಕೇಶನ್ ಅಂತೂ ಇದೆ. ಹೆಂಗೆ ಬಂದು ವೀಡಿಯೋ ಮಾಡಿದ್ರು ಒಂದು ಸ್ವಲ್ಪ ಒಳ್ಳೆ ಕ್ಲಾರಿಟಿ, ಅಂದರೆ ನನ್ನ ಮುಖನೂ ಚೆನ್ನಾಗಿ ಕಾಣಿಸೋವಂಥ ಜಾಗ ಇದೆ ಅನ್ಕೋತೀನಿ. ಅದು ಬಿಟ್ಟರೆ ಬೇರೆ ಎಲ್ಲ ಲೊಕೇಶನಲ್ಲೂ ಅಷ್ಟೇ ಇಷ್ಟು ಚೆನ್ನಾಗಿ ಬರೋಲ್ಲ. ಇದರಲ್ಲಿ ಯಾವುದಾದ್ರೂ ನನಗೆ ಟೈಮ್ ಸಿಗಿದಾಗ ಇಲ್ಲಿ ಜಾಸ್ತಿ ಬಂದು ವೀಡಿಯೋ ಮಾಡ್ತೀನಿ. ಈ ಲೊಕೇಶನಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ಈ ಲೊಕೇಶನು. ಸೊ ಬ್ಯಾಕ್ ಸೈಡಿಂದ ಅಂದರೆ ನಾನು ಮಧ್ಯಾಹ್ನ ಟೈಮೇ ಜಾಸ್ತಿ ಬರೋದು. ಬ್ಯಾಕ್ ಸೈಡಿಂದ ಪರ್ಫೆಕ್ಟಾಗಿ ಸನ್ಲೈಟು ಬರುತ್ತೆ. ಅದು ಬ್ಯಾಕ್ ಸೈಡಿಂದ ಬರ್ತಾಯಿದೆ, ಬಟ್ ಆದರೂ ನನ್ನ ಫೇಸ್ ಗ್ಲೋ ಆಗ್ತಾಯಿದೆ. ಸೊ ಈ ರೀತಿ ಇದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಅಂದರೆ ಸನ್ಲೈಟು ಅಂತ ಬಂದಾಗ ಕ್ಯಾಮ್ರಾ ಡೈರೆಕ್ಟಾಗಿ ಬ್ಯಾಕಿಂದ ಬಂದರೆ ಸೊ ಅದು ಅಷ್ಟು ಕ್ಲಿಯರ್ ಬರೋಲ್ಲ. ಬಟ್ ಇದೇನು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಪ್ರಾಬಬಲ್ ಇರಬೇಕು. ನನಗೂ ಗೊತ್ತಾಗ್ತಿಲ್ಲ ಏನು ಇದ್ರದ್ದು ಸೈನ್ಸು ಅಲ್ಲ ಏನು ಹೇಳ್ತೀವೋ ಗೊತ್ತಿಲ್ಲ. ಸೊ ಆ್ಯಂಗಲು ಅದು ಏನು ನನಗೂ ಗೊತ್ತಾಗ್ತಾಯಿಲ್ಲ. ಸೊ ಇಲ್ಲಿ ಇವಾಗ ಏನು ಬಂದಿದೆ ಅಂದರೆ ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡೋದಕ್ಕೆ ಬಂದಿರೋದು ನಾನು. ಇನ್ಸ್ಟಾಗ್ರಾಮಲ್ಲಾದರೆ ಈ ರಿಯಾಕ್ಷನ್ ವೀಡಿಯೋ ಮಾಡ್ತಾಯಿರೋದು. ರಿಯಾಕ್ಷನ್ ವೀಡಿಯೋ ಅಂದರೆ ಕಮೆಂಟ್ಸ್ ಓಡ್ತಾ ಇರೋದು. ಅದೇ ಇವಾಗಿನ ಕಂಟೆಂಟ್ ಆಗಿಬಿಟ್ಟಿದೆ. ಅಂದರೆ ಅದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅಂತ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡೋಣ. ಒಂದು ವೀಡಿಯೋ ಅಂತೂ ವ್ಯೂಸ್ ಬಂದಿದೆ. ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಸ್ವಲ್ಪ ಪಾಸಿಟಿವ್ ನೆಗೆಟಿವ್ ಜಾಸ್ತಿ ಕಮೆಂಟ್ಸ್ ಬಂದುಬಿಟ್ಟಿತ್ತು ಅಂತ. ಅದೇ 365 ಡೇಸ್ ಬಗ್ಗೆ ಮಾತಾಡ್ತಾ ಇಲ್ಲೆಲ್ಲೂ ಹೋಗ್ಬಿಟ್ಟಿದ್ದೀನಿ. 365 ಆದಮೇಲೆ ವ್ಲಾಗ್ ಮಾಡ್ತೀನಿ, ಹಂಗೇನಿಲ್ಲ. ನನಗೂ ಗೊತ್ತಿಲ್ಲ ನಿಲ್ಲಿಸ್ತೀನಿ ಅಂತ. ನನಗನ್ಸುತ್ತೆ ನಾನು ಈ ವ್ಲಾಗ್ ಏನು ಮಾಡ್ತಾಯಿದ್ದೀನಿ ಅದನ್ನು ನಿಲ್ಲಿಸಲ್ಲ ಅಂತ. ಯಾವಾಗ ನನಗೆ ನಿಲ್ಲಿಸ್ಬೇಕು ಅಂತ ಅನಿಸುತ್ತೋ ಆ ದಿನ ನಾನು ನನ್ನ ಹಳೇ ವ್ಲಾಗ್ಸ್ನ ನೋಡೋಕೆ ಹೋಗ್ತೀನಿ. ಸೊ ಅದು ನೋಡಿದ ತಕ್ಷಣ ನನಗೆ ಮೋಟಿವೇಶನ್ ಬಂದ್ಬಿಡುತ್ತೆ ಯಾವುದೇ ಆಗಲಿ. ಸೊ ನಾನು ಯಾವಾಗ ಗೊತ್ತಾ 1 ಇಯರ್ ಮಾಡಿ ಒಂದು ಸ್ವಲ್ಪ ವ್ಲಾಗ್ಸ್ ಮಾಡಿ ಬಿಟ್ಟಿದ್ನಲ್ಲ. ಸೊ ಅದಾದಮೇಲೆ ನಾನು ನೋಡಿದ್ದೆ. ಸ್ವಲ್ಪ ವೀಡಿಯೋಸ್ ನೋಡಿದ ತಕ್ಷಣವೇ ನನಗೆ ಇದಾಗ್ಬಿಡ್ತು. ಏನಂದರೆ 1 ಇಯರ್ ಬಿಟ್ಬಿಟ್ಟಿದ್ದೆ ಆಲ್ಮೋಸ್ಟ್. ಅದೊಂದು ಎಕ್ಸಾಮ್ ಟೈಮ್ ಅಂತ ಬರೋಕ್ಕೆ ಬಿಟ್ಬಿಡ್ತಿದ್ದೆ. ನನಗೂ ಗೊತ್ತಿಲ್ಲ ಅದೇನು ಅಷ್ಟೇನು ಸ್ಟ್ರೆಸ್ ಇರಲಿಲ್ಲ ಆ ಟೈಮಲ್ಲಿ ಅನಿಸ್ತಾಯಿತ್ತು. ಬಟ್ ಇವಾಗ ಅನಿಸ್ತದೆ ಏನು ಅಷ್ಟೇನು ಕಷ್ಟ ಇರಲಿಲ್ವಲ್ಲ, ಯಾಕೆ ಸುಮ್ಮನೆ ಬಿಟ್ಟೆ ಅಂತ. ಸೊ ಬಿಟ್ಟೆ ಅಂದರೆ ಕಂಪ್ಲೀಟಾಗಿ ಬಿಟ್ಟಿರಲಿಲ್ಲ, ಸುಮ್ಮನೆ ಚಾನಲ್ ಇಟ್ಟಿದ್ದೆ. ಬಟ್ ನಾನು ಫಸ್ಟು ವ್ಲಾಗ್ ಯಾವಾಗ ಹಾಕಿದ್ನೋ ಅವತ್ತು ನಾನು 365 ಇಲ್ಲ ನಾನು ಡೈಲಿ ಮಾಡ್ತೀನಿ ಅಂತ ನಾನು ಚಾಲೆಂಜ್ ಆಗಿಬಿಟ್ಟಿದ್ರೆ ನಾನು ಬರೆದು ಕೊಡ್ತೀನಿ. ಇವತ್ತವರೆಗೂ ಕಂಟೆಂಟು ಆಗ್ತಾ ಇರ್ತದೆ. ಅಂದರೆ ನಾನು ಆವಾಗ ಮನೇಲಿದ್ನಲ್ಲ. ಸೊ ಅಬ್ಸಲ್ಯೂಟ್ಲಿ ಸ್ವಲ್ಪ ಬೇರೆ ಥರನೇ ಕಂಟೆಂಟ್ಸ್ ಆಗ್ತಾಯಿದ್ದೆ. ಸೊ ಸ್ಟಾರ್ಟಿಂಗ್ ಕಂಟೆಂಟ್ಸ್ ನೋಡಿದ್ರೆ ನಾನೊಬ್ಬನೇ ಇಲ್ಲ, ಸೊ ಅದರಲ್ಲಿ ಎಲ್ಲ ಇದ್ದಾರೆ ಮನೆಯಲ್ಲಿರೋರೆಲ್ಲ. ಇವಾಗ ಮಾತ್ರ ನಾನೊಬ್ಬನೇ. ಇವಾಗ ಯಾರು ನೋಡೋಕೆ ಇಂಟ್ರೆಸ್ಟ್ ಬರಲ್ಲ ಒಬ್ಬನೇ ಇದ್ದರೆ. ಬಿಸಿಯಾಗ್ಬಿಡ್ತು ಗೋಪ್ರು ಎಲ್ಲ ಹತ್ರ ಬಂದಂಗೆ ಆಫ್ ಮಾಡಿಲ್ಲ. ಆಫ್ ಮಾಡಿದ್ರೆ ಬಿಸಿ ಆಗೋಲ್ಲ. ಇಲ್ಲಾಂದರೆ ಕೈಯಲ್ಲಿ ಇಟ್ಕೊಂಡು ನಿಂತಿದ್ರೆ ಫುಲ್ ಹೀಟಾಗಿಬಿಟ್ಟಿದೆ. ಸೊ ಕೈ ಸುಡೋದೊಂದೇ ಬಾಕಿ ಇವಾಗ, ಅಷ್ಟು ಹೀಟಿದೆ. ಅಪ್ಪ ಇಲ್ಲಿ ಕನ್ನಡದವ್ರು ಹೋಗ್ತಾರೋ ಯಾರು ಹೋಗ್ತಾರೋ ಗೊತ್ತಾಗಲ್ಲ. ಅಪ್ಪ ಹತ್ರದಲ್ಲಿ ಜನರು ಹೋದ್ರೆ ಮಾತಾಡೋಕೆ ಆಗಲ್ಲ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಅನ್ ಇಂಟ್ರೋವರ್ಟ್ ಬ್ಲಾಗರು. ಐ ಆಮ್ ಇಂಟ್ರೋವರ್ಟ್ ಬ್ಲಾಗರ್. ಇಲ್ಲಿ ಇವಾಗ ರಿಯಾಕ್ಷನ್ ವೀಡಿಯೋ ಮಾಡೋಕ್ಕೆ ಕೂತಿದ್ದೀನಿ. ಒಂದಾದರೂ ವೀಡಿಯೋ ಮಾಡೋದು ಬೇಡವಾ ಹೇಳಿ. ಈ ಥರ ಟೈಮ್ ಸಿಗೋಲ್ಲ. ಸಂಡೇ ಸ್ಯಾಟರ್ಡೇ ಈ ಥರ ಅಷ್ಟು ಕಮ್ಮಿ ಜನರಿರೋ ದಿನ ಇಲ್ಲ. ಇದು 2 ದಿನವೇ ಕಮ್ಮಿ ಜನರಿರೋದು. ಇವತ್ತು ಮಾಡಿಲ್ಲ ಅಂದರೆ ಇನ್ನು ಬೇರೆ ದಿನ ಮಾಡೋಕ್ಕಾಗತ್ತಾ? ಮಾಡೋಣ. ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದಾದರೂ ಮಾಡಲೇಬೇಕು. ಇವಾಗ ಮಾಡ್ತೀನಿ ಬನ್ನಿ. ಸೊ ಒಂದೇ ಒಂದು ರೀಲು, ಅದು ಬೇರೆ 30 ಸೆಕೆಂಡ್. ಅದೇನು ಚೆನ್ನಾಗಿ ಮಾತಾಡಿಲ್ಲ ಗೊತ್ತಲ್ಲ. ಸೊ ಒಳಗಡೆ ರೂಮಲ್ಲಿರೋಗೇ ಬೇರೆ ಥರ ಬರುತ್ತೆ, ಹೊರಗಡೆ ಇರೋವಾಗ ಬೇರೆ ಥರ ಬರುತ್ತೆ. ಸೊ ಅಲ್ಲಿ ಏನಲ್ಲೋ ಓಕೆ ನೋಡೋಣ. ಏನು ಅಂದ್ಕೊಂಡಿದ್ದೆ ಆ ಥರ ರಿಪ್ಲೈ ಕೊಟ್ಟಿದ್ದೀನಿ.
ಬನ್ನಿ ಇನ್ನೊಂದು ಮಾಡಬೇಕಲ್ಲಿ ಅಲ್ಲಿ ಅದು ಟೋಟಲ್ ಓವರಾಲ್ ವೀಡಿಯೋ ಬಗ್ಗೆ. ಸೊ ಇವಾಗ ಅಲ್ಲಿ ಹೋಗಿ ರೆಕಾರ್ಡ್ ಮಾಡೋಣ. ಅದಕ್ಕೆ ಟೈಮ್ ಆಗಿಬಿಡುತ್ತಲ್ಲ ಗುರು, 4 ಗಂಟೆ 11 ನಿಮಿಷ. ಇಷ್ಟಾದರೆ ಇವಾಗ ನಾನು ಬಾಕಿ ರಿಮೈನಿಂಗ್ ವೀಡಿಯೋ ಎಲ್ಲೋಗಿ ರೆಕಾರ್ಡ್ ಮಾಡಲಿ. ಅಲ್ಲಿವರೆಗೂ ಇವಾಗ ಮಾತಾಡ್ಕೊಂಡು ಹಂಗೆ ಹೋಗ್ಬಿಡ್ತೀನಿ. ಏರ್ ನೋಡಿ ಇವಾಗ ಸುಮ್ಮನೆ ನಿಂತಿರೋ ಚೆನ್ನಾಗಿರುತ್ತೆ ಆಯಿತಾ. ಜಂಪು ಗಾಳಿ ಬಂದರೆ ಅವಾಗೆಲ್ಲ ಆರ್ಬಿಟ್ರೆ ಸೇಮ್ ಟು ಸೇಮ್ ಅಲ್ಲಿ ಇವಾಗ ಆಟೋದಲ್ಲಿ ತೋರಿಸ್ತೀನಿ ಅವ್ರ ಥರನೇ ಇದ್ದಾರೆ. ಇಲ್ಲಿ ಕಾಣಿಸಿದಾರಾ ಯಾರಿದು, ಯಾರಪ್ಪ, ರಜಿನಿ ಅಂತ. ಸೊ ಅವ್ರ ಥರ ಎಲ್ಲ ಕಂಪ್ಯಾರಿಸನ್ ಬೇಡ. ಸೊ ಹಂಗಿದೆ ಅಂತ ಹೇಳಿದೆ ಅಷ್ಟೇ. ದ ಲೈಟಿಂಗ್ ಎಫೆಕ್ಟ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಈ ಕಡೆಯಿಂದ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಿದ್ದೀನ. ಸೊ ಲೈಟಿಂಗು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಗೊತ್ತಾಯ್ತಾ. ಜಸ್ಟ್ ಒಂದೇ ಇದರಲ್ಲಿ ನೋಡಿ ಇವಾಗ ಇನ್ನೂ ವೈಟ್ ಕಾಣಿಸ್ತೀನಿ. ವಾವ್, ಇದರೊಂದು ಸಿನಿಮ್ಯಾಟಿಕ್ ಹಾಕಲೇಬೇಕು, ಇಲ್ಲಾಂದರೆ ನನಗೂ ಸಮಾಧಾನ ಇಲ್ಲ. ಬನ್ನಿ, ಇದು ಏನು ಹೊರದ್ರೆ ಏನಾದರೂ ಇದೆಯಾ ಇಲ್ಲ ಹಂಗೆ ನಿಲ್ಸೋಣ ಅದೇ ಗೊತ್ತಾಯ್ತಿಲ್ವಲ್ಲಪ್ಪ. ಹಂಗೆ ಗಾಡಿ ಬಂದು ಏನೇನಿದೆ ಆಪ್ಷನ್ ಯಾವುದ್ಯಾವುದು ಫ್ಲೇವರ್ ಯಾವುದಿದೆ ಹಾಗೆ. ಇನ್ಸ್ಟಾಗ್ರಾಮ್ ಅಂತೂ ಕಾನ್ವರ್ಸೇಷನ್ ಏನಾಗ್ತಾ ಇದೆ ಗೊತ್ತಾ. ಸೊ ಬರೀ ಬಿಯರ್ಡು ಇದ್ರ ಬಗ್ಗೆನೇ ನಡೀತಾ ಇದೆ ಇವಾಗಂತೂ. ಅದೊಂದು ವೈರಲ್ ವೀಡಿಯೋ ಆಗಿಬಿಟ್ಟಿದೆ. ಸೊ ಅದಕ್ಕೆ ಎಲ್ಲರೂ ಬಿಯರ್ಡ್ ಬಗ್ಗೆನೇ ಕಮೆಂಟ್ ಆಗಿಬಿಟ್ಟಿದೆ. ಸೊ ಬೇರೆ ಕಮೆಂಟ್ ಆಗ್ತಾಯಿಲ್ಲ, ಅದ್ರ ಬಗ್ಗೆನೇ ರಿಪ್ಲೈ ಕೊಡಬೇಕು ಇವಾಗ ನಾನು. ಏನು ಮಾಡಲಿ, ಸನ್ಲೈಟ್ ಆ ಕಡೆ ಇದ್ದಾರೆ, ಬಟ್ ಆ ಕಡೆ ಇವಾಗ ನಾನು ಹೋಗೋಕ್ಕಾಗಲ್ಲ. ಈ ಕಡೆನೇ ಹೋಗ್ತೀನಿ. ಫೇಸ್ ಖರಾಬ್ ಕಂಡ್ರೆ ಓಕೆ, ವಾಯ್ಸ್ ಚೆನ್ನಾಗಿ ಕೇಳಬೇಕು. ಅದಕ್ಕೆ ವಾಯ್ಸ್ ಮೇಲೆ ಫೋಕಸ್ ಮಾಡಿದ ಈ ಕಡೆ ನಡೀತಾ ಇದ್ದೀನಿ. ಅಲ್ಲೊಂದು ಸೀನ್ ನೋಡಿದೆ, ನನಗೂ ಬಂತು. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಕ್ರಿಕೆಟ್ ಆಡೋಕ್ಕೆ, ಇದ್ರ 10% ಬೇರೆ ಸ್ಪೋರ್ಟ್ಸ್ಗೆ ಮಕ್ಕಳು ಬರೋಲ್ಲ. ಅಷ್ಟೊಂದು ಕ್ರೇಜು ಇಂಡಿಯಾದಲ್ಲಿ ಕ್ರಿಕೆಟ್ಗೆ. ಇವಾಗ ನೋಡಿ ಬಿಸಿಲಿಗೆ ಚೆನ್ನಾಗಿ ಕಾಣಿಸುತ್ತೆ ಫೇಸು. ಏನೋ ಒಂದು ಟ್ರೈ ಮಾಡಿದೆ, ಅಂದರೆ 10 ಜನ ಬರುವಾಗ ಮಾತಾಡೋದು. ಸಂಡೇ ಅಂದಮೇಲೆ ನಮ್ಮ ಟ್ಯಾಲೆಂಟ್ ಹೊರಗಡೆ ಬರೋದೇ ಇರುತ್ತಾ ಹೇಳಿ. ಯಾರಿಲ್ಲ, ನೋಡೋರೇ ಇಲ್ಲ ಇಲ್ಲಿ ಅಷ್ಟೇ. ಸಂಡೇ ಅಂದರೆ ಕ್ಯಾಮ್ರಾ, ಸ್ಯಾಟರ್ಡೆ ಸಂಡೇ ಬಿಟ್ಟರೆ ಇನ್ನು ಬೇರೆ ದಿನ ಇಷ್ಟು ಹೊರಗಡೆ ಬಂದು ಮಾತಾಡೋ ಕಷ್ಟನೇ ನನಗೆ ಸ್ಪೆಷಲಿ ನನ್ನಂಥವ್ರಿಗೆ, ನನಗೆ ಅಂತ ಹೇಳ್ಬೋದು ಅಷ್ಟೇ. ಆಡ್ರು ಯಪ್ಪು ಗ್ರೌಂಡಲ್ಲಿ ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟು ಜನರು ಇದ್ದಾರಲ್ಲ ಗುರು. ಒಂದು 2 ಲೆಕ್ಕ ಹಾಕ್ತೀನಿ ನೋಡಿ, 2, 4, 6, 8, 10, 12, 16, 18, 20, 20, 40, 60, 80, 100 ಜನರ ಮೇಲೆ ಇದ್ದಾರಲ್ಲ ಗುರು. ಎಲ್ಲರೂ ಹತ್ತಿರದಿಂದ ಹೋಗುವಾಗ ಸಿಗ್ಮೆ ಮೇಂಟೈನ್ ಮಾಡೋಣ ಅಂತ ಹಿಂಗೆ ಹೋದೆ. ಸೊ ಅಲ್ಲಿ ಒಂದು ಹುಡುಗಿ ಹತ್ರ ನಗು ಬಂದು, ಅವಳು ಮುಂದೆನೆ ಅಂದರೆ ಹೋಗಿ ಹಿಂಗೆ ನಗು ಬಂದ್ಬಿಡ್ತು. ಇಲ್ಲಿ ಹುಡುಗರ ಹತ್ರನೂ ಅಷ್ಟೇ. ಇವತ್ತೇ ಈ ಥರ ಆಗಿರೋದು, ಯಾಕಂತ ನನಗೂ ಗೊತ್ತಿಲ್ಲ. ಆಯಿತು, ನಮ್ಮ ವ್ಲಾಗ್ ಎಂಡ್ ಮಾಡುವಂಥ ಟೈಮ್ ಬಂದೇ ಬಿಡ್ತು. ಸೊ ಬನ್ನಿ ಇವಾಗ ಅಲ್ಲರೂ ಹೋಗಿ ಸ್ವಲ್ಪ ಆಲ್ರೆಡಿ 8 ನಿಮಿಷದ ಮೇಲೆ ಆಗಿದೆ ಅಂತ ಒಂದು ಡೌಟ್ ಇದೆ. ಇವಾಗ ಏನಿಲ್ಲ, ಇವಾಗ ಜಸ್ಟು ಎಕ್ಸ್ಪೋರ್ಟ್ ಮಾಡಿ ಇನ್ಸ್ಟಾ ಅಪ್ಲೋಡ್ ಮಾಡಿ ಹೋಗೋದಷ್ಟೇ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.